ಬಸವಣ್ಣನವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ. ವಿ ಹ್ಯಾವ್ ಸ್ಟುಡ್ ಬೈ ದಟ್ ಟೆನೆಟ್ ಅಂತ ನಾನು ಅನ್ಕೊಂಡಿದ್ದೆ. ಆ ಸಿದ್ಧಾಂತ ಮೇಲೇನೆ ನಾವು ಕೆಲಸ ಮಾಡಿರೋದು. ವರ್ಷ ಅವ್ರನ್ನೂ ಇದ್ದಾರೆ ಸ್ಟೇಜ್ ಮೇಲೆ. ಅವ್ರು ಪ್ರತಿ ಸ್ಪೀಚಲ್ಲಿ ಬಹಳ ಒಂದು ಒಳ್ಳೆ ಮಾತು ಹೇಳ್ತಾರೆ. ನಾವೆಲ್ಲ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರನೇ ಇರೋದು. ನಾವು ಈ ಒಂದು ಜಿಲ್ಲೆಯಲ್ಲಿ ಮಹಿಳೆಯರ ಸಬಲೀಕರಣಗೋಸ್ಕರ ನಾವು ಬಹಳಷ್ಟು ಮಾಡಬೇಕು ಅಂತ ಅದಕ್ಕಿನವರೇ ಅಂತ ಅನ್ಕೊಂಡಿದ್ವಿ. ನನ್ನ ಭಾಷಣ ಹೊರಟಾಗ್ಬಿಟ್ಟಿದೆ ಇಲ್ಲಿ ಬಂದಾದ ನಂತರ. So I feel it is my home. It will give me immense happiness. It will give me a lot of satisfaction to see ಮುಂದೆ ಹೋಗ್ತಾ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಗತಿದು ಪಥದಲ್ಲಿ ಅವ್ರು ಮುಂದೆ ಹೋಗುತ್ತೆ ಅಂದರೆ ನನಗೆ ಬಹಳ ಬಹಳ ಹೆಮ್ಮೆ ಇರುತ್ತೆ, ಬಹಳ ಖುಷಿ ಇರುತ್ತೆ. ಇನ್ನು ಕಲಬುರಗಿ ಜಿಲ್ಲೆದು ಏನಿದು ಕನೆಕ್ಷನ್ ಇದೆ ನಮ್ಮದು, ಐ ಹೋಪ್ ಇಟ್ ಕಂಟಿನ್ಯೂಸ್ ಬಿಯಾಂಡ್. ಇಲ್ಲಿಗೆ ನಿಲ್ಬಾರ್ದು. ಯಾವಾಗಲೂ ನಾನು ಬೆಂಗಳೂರು ಇರಬಹುದು, ನಾನು ಬೇರೆ ಎಲ್ಲಾದ್ರೂ ಕಡೆ ಇರಬಹುದು. ಕಲಬುರಗಿ ಜನರು ನನಗೆ ಬಹಳ ಸ್ಪೆಷಲ್ ಇರ್ತಾರೆ, ನನಗೆ ಬಹಳ ವಿಶೇಷ ಇರ್ತಾರೆ. ಯಾವಾಗಲೂ ಬರಲಿ ನನ್ನ ಕಚೇರಿಗೆ ಬಂದಾಗ ಮೈ ಡೋರ್ಸ್ ವಿಲ್ ಆಲ್ವೇಸ್ ಬಿ ಓಪನ್, ಮೈ ಹಾರ್ಟ್ ವಿಲ್ ಆಲ್ವೇಸ್ ಬಿ ಓಪನ್ ಫಾರ್ ಕಲಬುರಗಿ ಆ್ಯಂಡ್ ಕಲಬುರ್ಗಿಸ್ ಪೀಪಲ್. ಯಾವಾಗಲೂ ನೀವು ಬರ್ತೀರಾ, ಖುಷಿಯಿಂದ ಬಂದು ಭೇಟಿಯಾಗಿ. ನಾನು ಯಾವುದಾದ್ರೂ ವೈಯಕ್ತಿಕವಾಗಿ ಇರಬಹುದು ಅಥವಾ ಪ್ರೊಫೆಷನಲ್ ಆಗಿ ಇರಬಹುದು, ನಾನು ಯಾವುದಾದ್ರೂ ಸಹಾಯ ಮಾಡೋಕ್ಕೆ ಆಗತ್ತೆ ಅಂದರೆ ಬಹಳ ಖುಷಿಯಿಂದ ಬಹಳ ಹೆಮ್ಮೆಯಿಂದ ಮಾಡ್ತೀನಿ. ಶಂಕರ ಖುಷಿ ಅನಿಸುತ್ತೆ ಅಂದರೆ ಇಫ್ ಕಲಬುರಗಿ ಡಿಸ್ಟ್ರಿಕ್ಟ್ ಪ್ರೋಗ್ರೆಸಸ್, ಆ ಹಿಂದುಳಿದ ಜಿಲ್ಲೆ ಅಂತ ಯಾರು ಹೇಳಬಾರ್ದು. ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಪ್ರಗತಿಪರ ಕೆಲಸ ಆಗಿದೆ ಅಂತ ಹೇಳಿ ನಾನು ಯಾವಾಗಲೂ ನ್ಯೂಸಲ್ಲಿ ಆಗಲಿ ಪೇಪರಲ್ಲಿ ಆಗಲಿ ನೋಡುವಾಗ ನಾನು ಬಹಳ ಹೆಮ್ಮೆ ಅನ್ಸ್ಕೊಳ್ತೀನಿ. ಯಾಕಂದರೆ 3.5 ವರ್ಷ ಕಾಲ ನಾನು ಈ ಜಿಲ್ಲೆಯಲ್ಲಿ ಐ ಹ್ಯಾವ್ ಸ್ಪೆಂಟ್ ಹಿಯರ್. ಇಟ್ ಈಸ್ ಆಸ್ ಗುಡ್ ಆಸ್ ಮೈ ಹೋಮ್ ಅಂತ ಅನ್ಕೊಂಡಿದ್ದೆ. ನಾನು ಕಲಬುರಗಿ ಅಭಿವೃದ್ಧಿ ಆಗಲಿ ಅಂತ ಮಾಡಿರೋದು ಬಹಳ ಖುಷಿಯಿಂದ, ಬಹಳ ನಿಯತ್ತಿಂದ, ಬಹಳ ಪ್ರಾಮಾಣಿಕತೆಯಿಂದ, ಬಹಳ ಒಂದು ವಿಲೀನ್ ಆಗಿ ಆ ಕೆಲಸದಲ್ಲಿ. ಕಲಬುರಗಿ ಹ್ಯಾಸ್ ಮೇಡ್ ಮಿ ಅ ಬೆಟರ್ ಆಫೀಸರ್. ತಮ್ಮೆಲ್ಲರಿಗೋಸ್ಕರ ನಾನು ಒಳ್ಳೆಯ ಅಧಿಕಾರಿ ಆಗಿದ್ದೀನಿ ಅಂತ ನಾನು ತಮ್ಮೆಲ್ಲರಿಗೆ ಅದು ಶ್ರೇಯ ಕೊಡಕ್ಕೆ ಇಷ್ಟಪಡ್ತೀನಿ. ನಿಜ ವಿ ವರ್ ಆಲ್ ಒನ್ ಬಿಗ್ ಟೀಮ್. ಯಾವುದು ಕೆಲಸ ಒಬ್ರು ಕೈಯಲ್ಲಿ ಆಗೋದಿಲ್ಲ. ಯಾವಾಗಲೂ ಅದು ಒಂದು ಟೀಮ್ ಎಫರ್ಟ್ ಇದ್ದಾಗ ನಾವೆಲ್ಲರೂ ಕೈ ಜೋಡಿಸಿ ಮಾಡುವಾಗ ಮಾತ್ರ ಸಾಧನೆ ಮಾಡೋದು ಸಾಧ್ಯ. ರಾಯಪ್ಪ ಮಾತಾಡುವಾಗ ಹೇಳ್ತಾ ಇದ್ರು, ನಾವು ಯಾವಾಗಲೂ ಲಾಸ್ಟಲ್ಲಿ ಇರ್ತಾ ಇದ್ದೆ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಾವು ಪ್ರತಿ ಮೀಟಿಂಗ್ದು ರಿವ್ಯೂ ಮಾಡುವಾಗ CM ಸಾಹೇಬ್ರದ್ದು ಏನಾದರೂ ರಿವ್ಯೂ ಇದ್ದಾಗ ಲಾಸ್ಟಿಂದನೇ ನೋಡ್ತಾ ಇದ್ದೆ, ಕಲಬುರಗಿ ಎಲ್ಲೋ ಲಾಸ್ಟ್ 5 ಇದೆಯಾ, ಲಾಸ್ಟ್ 10 ಇದ್ದಾರೆ, ಏನು ಜಸ್ಟಿಫೈ ಮಾಡಬೇಕು ಅಂತ. ಬಟ್ ವಿದಿನ್ ಅ ಪೀರಿಯಡ್ ಆಫ್ 4 to 5 months ಆಫ್ಟರ್ ಜಾಯ್ನಿಂಗ್ ಅದು ಒಂದು ಟೆನ್ಷನ್ ಇರ್ತಾ ಇರಲಿಲ್ಲ. ಯಾವಾಗಲೂ ವಿ ವುಡ್ ಹ್ಯಾವ್ ಬೀನ್ ಅಟ್ ದ ಟಾಪ್. ಪ್ರತಿ ಸ್ಕೀಮ್ಗೆ ನಾವು ಟಚ್ ಮಾಡಿ, ಪ್ರತಿ ಸ್ಕೀಮಲ್ಲಿ ಇಂಪ್ಲಿಮೆಂಟೇಷನ್ ನಾವು ಇಂಪ್ರೂವ್ ಮಾಡಬೇಕು ಅಂತ ಒಂದು ಪಟ್ಟು ಹಿಡಿದು ನಾವು ಮಾಡಿದ್ದೀವಿ. ಅದು ಸುಮ್ಮನೆ ನಾವು ಹೇಳ್ತೀವಿ ಅಂದರೆ ಆಗೋದಿಲ್ಲ, ಬೈತೀವಿ ಅಂದರೆ ಆಗೋದಿಲ್ಲ, ಪ್ರೀತಿಯಿಂದ ಹೇಳ್ತೀವಿ ಅಂದರೆ ಆಗೋದಿಲ್ಲ. ನಾವು ಎಲ್ಲರೂ ಮೋಟಿವೇಟ್ ಆಗಿ ಒಟ್ಟಿಗೆ ಆಸ್ ಅ ಟೀಮ್ ವರ್ಕ್ ಮಾಡಿದ್ದೀವಿ, ಹಾಗಾಗಿ ಆಗಿರೋದು. ಹಾಗಾಗಿ ಈ ಜಿಲ್ಲೆ ಸಾರ್ವಜನಿಕರು ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅಧಿಕಾರಿ ವರ್ಗವರು ಇರಬಹುದು, ಚುನಾಯಿತ ಪ್ರತಿನಿಧಿಗಳು ಇರಬಹುದು, ಸಂಘಟನೆಗಳು ಇರಬಹುದು, NGOs ಇರಬಹುದು, ಜನರು ಇರಬಹುದು, ಪ್ರತಿಯೊಬ್ಬರಿಗೆ ನನಗೆ ಬಹಳ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಐ ವಿಲ್ ರಿಮೇನ್ ಇಟರ್ನಲಿ ಗ್ರೇಟ್ಫುಲ್ ಟು ದಿಸ್ ಡಿಸ್ಟ್ರಿಕ್ಟ್ ಫಾರ್ ಫೋರ್ಜಿಂಗ್ ಮೀ ಇಂಟು ಅ ಬೆಟರ್ ಆಫೀಸರ್. ನಾನು ಯಾವಾಗಲೂ ಹೇಳ್ತೀನಿ, ಅಧಿಕಾರಿ ನಾನು ಆಗಿರೋದು, ಎಲ್ಲರೂ ಹೇಳ್ತಾರೆ UPSC ಹೇಗೆ ಓದಿರೋದು ಅದು ಇದು ಅಂತ. ಐ ಕಮ್ ಫ್ರಮ್ ಅ ವೆರಿ ಸಿಂಪಲ್ ಫ್ಯಾಮಿಲಿ. ಅವ್ರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟು ಅವ್ರಿಗೋಸ್ಕರ ನಾನು ಅಧಿಕಾರಿ ಆಗಿದೆ. ಬಟ್ ಐ ಥಿಂಕ್ ಕಲ್ವಾಗ್ಲೂ ಈಚ್ ಆ್ಯಂಡ್ ಎವ್ರಿ ಸೋ ಮೆನಿ ಫೆಮಿಲಿಯರ್ ಫೇಸಸ್, ಸೋ ಮೆನಿ ವೆಲ್ ವಿಶರ್ಸ್ ಇಲ್ಲಿ ಬಂದಾರೆ. ಈ ರೀತಿ ಎಲ್ಲರಿಗೆ ಸಮಾನ ಸಿಗೋದಿಲ್ಲ. ಸೊ ಐ ವಿಲ್ ಬಿ ಇಟರ್ನಲಿ ಗ್ರೇಟ್ಫುಲ್. ಐ ವಿಲ್ ಆಲ್ವೇಸ್ ರಿಮೆಂಬರ್ ಕಲಬುರ್ಗಿ ಫಾಂಡ್ಲಿ. ಇಲ್ಲಿ ಸ್ಟೇಜ್ ಮೇಲೆ ಬಹಳಷ್ಟು ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ, ಅವ್ರಿಗೇನು ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ CP ಅವರು ಡಾಕ್ಟರ್ ಶರಣಪ್ಪ ಅವರು ನನಗೆ ಬಹಳಷ್ಟು ಸಿಟಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಮ್ಯಾನೇಜ್ ಮಾಡೋದು ಆಗಲಿ, ಬೇರೆ ಒಂದು ಆಗಲಿ, ಅವರು ಫ್ಯಾಮಿಲಿ ಜೊತೆನೂ ನಂದು ಒಳ್ಳೆ ಒಂದು ಕನೆಕ್ಟ್ ಆಯಿತು. ಭವರ್ ಇದ್ದಾರೆ, ನಮ್ಮ CO ZP. ಪ್ರತಿಯೊಂದು ಮೀಟಿಂಗಲ್ಲಿ ನಾವು ಒಟ್ಟಿಗೆನೆ ರೇಗಿಸೋದು, ಕಾಡಿಸೋದು ಎಲ್ಲ ನಾವು ಒಟ್ಟಿಗೆನೆ ಮಾಡಿಸಿದ್ದೀವಿ. ಸೊ ಯು ಹ್ಯಾವ್ ಬೀನ್ ಅನ್ ಇಮೆನ್ಸ್ ಸಪೋರ್ಟ್ ಆ್ಯಂಡ್ ಐ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಭವರ್. ಸಾಹಿತ್ಯ ಕೇಮ್ ಮಚ್ ಲೇಟರ್. ಐ ಹ್ಯಾವ್ ಸೀನ್ 3 ACs ಇನ್ ಕಲಬುರ್ಗಿ. ಮಮತಾ ಇದ್ರು, ರೂಪಿಂದರ್ ಇದ್ರು, ಆಮೇಲೆ ಸಾಹಿತ್ಯ ಬಂದರು. ಮೂವರಿಗೆ ನಾವು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಭು ಕೇಮ್ ಮಚ್ ಲೇಟರ್. ಅವ್ರಿಗಿಂತ ಹಿಂದೆ ಏನಿರಲಿಲ್ಲ ಅಲ್ಲಿ. ಈಗ ಇಟ್ ಇಸ್ ಸಚ್ ಅ ಬ್ಯೂಟಿಫುಲಿ ಸೆಟ್ ಅಪ್ ಝೂ. ಅದು ಸುಮಾರು ದಿನದಲ್ಲಿ ಈಗ ಸ್ವಲ್ಪ ದಿನದಲ್ಲಿ ಅದು ಇನಾಗ್ರೇಷನ್ ಆಗುತ್ತೆ. ಅದು ಸುಮಾರು ದಿನದ್ದು ಕನಸು, ಅವ್ರ ಕೈಯಿಂದನೂ ಆಗಲಿ ಅಂತ ನಾನು ಆಸೆ ಮಾಡ್ತೀನಿ. ಅವಿನಾಶ್ ಕೇಮ್ ನಾವು ಆಸ್ ಕಾರ್ಪೊರೇಷನ್ ಕಮಿಷನರ್. ಅವ್ರಿಗಿಂತ ಹಿಂದೆ ಭುವನೇಶ್ ಇದ್ರು. ಸಿಟಿ ಇಸ್ ವೆರಿ ಚಾಲೆಂಜಿಂಗ್. ನಾನು ಖುದ್ದಾಗಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿದ್ದೀನಿ, ಹಾಗಾಗಿ ನನಗೆ ಗೊತ್ತಿದೆ ಯಾವ ರೀತಿ ಚಾಲೆಂಜಸ್ ಅವ್ರು ಫೇಸ್ ಮಾಡ್ತಾರೆ. ಬಹಳಷ್ಟು ಇಶ್ಯೂಸ್. ನಮ್ಮ ಎಸ್ಪೆಷಲಿ ವಿ ವರ್ ಏಬಲ್ ಟು ಕಂಪ್ಲೀಟ್ 320 ಹೌಸಸ್ ಆಫ್ ನಂದೂರ್ ಕೆಸರಳ್ಗಿ. ನನಗೆ ಅದು ಬಹಳ ಹೆಮ್ಮೆ ಇದೆ. 320 ಜನರಿಗೆ, ಬಡವರಿಗೆ ಮನೆ ಸಿಕ್ಕಿದೆ.
ಅಂಗವಿಕಲರಿಗೆ ಮನೆ ಸಿಕ್ಕಿದೆ. ಪ್ರತಿಯೊಬ್ಬರಿಗೆ ಬಹಳ ಒಂದು ಕಷ್ಟದ ಸಂಗತಿಯಲ್ಲಿ ಇದ್ದಾಗ ಬ್ಯೂಟಿಫುಲ್ ಆಗಿ ಅವರಿಗೆ ಮನೆಗಳು ಸಿಕ್ಕಿದೆ ಅಂತ ನನಗೆ ಹೆಮ್ಮೆ ಇದೆ. ಮುಂದಿನ ದಿನದಲ್ಲಿ ನಮ್ಮ ಕೊಲ್ಹಾಪುರ್ ಮತ್ತು ಜಾಫರಾಬಾದ್ ಮನೆಗಳು ಸಹ ಆದಷ್ಟು ಬೇಗ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನನಗೆ ಆಸೆ ಇದೆ. ಬಿಕಾಸ್ ಬಹಳಷ್ಟು ಇಶ್ಯೂಸ್ ಬಗೆಹರಿಸಾಗಿದೆ. ಜೊತೆಗೆ ಪ್ರಮೀಳಾ ಆಗಲಿ, SIR ಆ್ಯಂಡ್ ಇಲೆಕ್ಷನ್ ರಿಲೇಟೆಡ್, ಸೆನ್ಸಸ್ ರಿಲೇಟೆಡ್, ಸೋಷಿಯಲ್ ವೆಲ್ಫೇರ್ ಸರ್ವಿಸ್, BCM ಸರ್ವೆ ಭಾಳ ಕಾಣಿಸಿದ್ರಿ ಎಲ್ಲರಿಗೆ. ಬಟ್ ವಿ ಹ್ಯಾವ್ ಇಮರ್ಜ್ಡ್ ಆಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ಸ್ ಆ್ಯಂಡ್ ವಿತ್ ದ ಕ್ಲೀನೆಸ್ಟ್ ರೆಕಾರ್ಡ್. ಭಾಳ ಚೆನ್ನಾಗಿ ಆಗಿರೋದು, ಭಾಳ ಪ್ರೊಫೆಷ್ನಲಿ ಆಗಿರೋದು ಕೆಲಸ ಅಂತ. ರಾಯಪ್ಪ ಇಲ್ಲಿ ಇದ್ದಾರೆ, ಜೊತೆಗೆ ನಮ್ಮೆಲ್ಲ ಪರ್ಸನಲ್ ಸ್ಟಾಫ್. ಪ್ರತಿಯೊಬ್ಬರು ಹೆಸರು ತಗೊಳ್ಳೋದು ಐ ವಾಂಟ್ ಟು ಟೇಕ್ ಇಟ್ ಇವನ್ ಇಫ್ ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಲ್ವಾ? ಸೊ ನಮ್ಮ ರಾಯಪ್ಪ ಅವರು ನನ್ನ ಚಾಮರಾಜನಗರಲ್ಲಿ ಒಟ್ಟಿಗೆ ಇದ್ರು ಅಂತ ಹೇಳ್ತಾ ಇದ್ರು. ಈಗ್ಲೂ ಇಲ್ಲಿ ಬಂದಾದ್ಮೇಲೆ ಐ ಥಿಂಕ್ ಕೆಲಸ ಮಾಡೋರು ಅವರೇ, ನಮ್ಮ ಮುಂದೆ ನಿಂತ್ಕೊಳ್ಳೋರು ಅವರೇ ಬಯಸ್ಕೊಳ್ಳೋದನ್ನು ಅವರೇ ಅಂತ ಆಯಿತು. ಬಟ್ ಬಿಯಾಂಡ್ ಎವ್ರಿಥಿಂಗ್ ಆಸ್ ಅ ಟೀಮ್ ನನ್ನ ಜೊತೆ ನಿಂತು ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು VIP ಬಂದೋಬಸ್ತ್ ಇರಲಿ, ಪ್ರತಿಯೊಂದು ಪ್ರೋಗ್ರಾಮ್ ಇರಬಹುದು, ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಉಪಮುಖ್ಯಮಂತ್ರಿ, ಬಹಳ ರಾಜ್ಯಗಳದ್ದು ಗವರ್ನರ್ಗಳು, ರಾಜ್ಯಪಾಲರುಗಳು ಎಲ್ಲರೂ ಬಂದಿದ್ರು, ಮತ್ತು ವೈಸ್ ಪ್ರೆಸಿಡೆಂಟ್ ಸಾಹೇಬರು ಬಂದಿದ್ರು. ಬಹಳಷ್ಟು ನಾನು 3 ಸತಿ ಪ್ರಧಾನಿಯವರು ಬಂದಿದ್ರು ನಮ್ಮ ಜಿಲ್ಲೆಗೆ ನಾನು ಇದ್ದಾಗ. ಪ್ರತಿಯೊಂದರಲ್ಲಿ ಪ್ರೋಟೋಕಾಲ್ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಬಹಳ ಅಚ್ಚುಕಟ್ಟಾಗಿ ನಾವು ಕೆಲಸ ಮಾಡಿದೀವಿ ಒಟ್ಟಿಗೆ. ಅದೊಂದು ಹೆಮ್ಮೆನ ಯಾವಾಗಲೂ ನನಗೆ ನೆನಪಿರುತ್ತೆ. ನಮ್ಮ ಆಫೀಸ್ದು ಎಲ್ಲ ಸ್ಟಾಫ್, DC ಆಫೀಸ್, ಆಲ್ ಮೈ DC ಆಫೀಸ್ ಸ್ಟಾಫ್, ಆಲ್ ಮೈ ಪರ್ಸನಲ್ ಸೆಕ್ಷನ್ ಅಲ್ಲಿ ಇರೋದು ಸ್ಟಾಫ್, ನಮ್ಮಿಬ್ರು ಗನ್ಮೆನ್ಗಳು, ನಮ್ಮ ಡ್ರೈವರ್ಗಳು, ನಮ್ಮ ದೇ ವರ್ ಲೈಕ್ ಅ ಫ್ಯಾಮಿಲಿ ಟು ಮೀ ಹಿಯರ್. ಪ್ರತಿಯೊಂದು ಊಟ ಮಾಡಲಿಲ್ಲ ನೀವು ಯಾಕೆ ಅಧಿಕಾರಿಗಳು ಬರ್ತಾ ಇದ್ದೀರಾ, ಹೋಗಿ ಬರಲಿ ಮೇಡಮ್ ಅಂತ ಮೋರ್ ದೆನ್ ಪೇರೆಂಟ್ಸ್ ನನಗೆ ನೋಡ್ಕೊಂಡಿದ್ದಾರೆ ಅವರು. ನಮ್ಮೆಲ್ಲ ಶ್ರೇಷ್ಠದಾರಗಳು, ನಾನು ಹಿಂದೆ ಬಿದ್ದು ವಿ ಹ್ಯಾವ್ ಡನ್ ಇಮ್ಮೆನ್ಸ್ ಫೈಲ್ ಡಿಸ್ಪೋಸಲ್. ಸಾವಿರಾರು ಫೈಲ್ಸ್ ಡಿಸ್ಪೋಸಲ್ ಆಗಿದೆ ನಮ್ಮ ಕಾಲದಲ್ಲಿ ಜಿಲ್ಲೆಯಲ್ಲಿ. ಈ ಆಫೀಸ್ದು ಅನುಷ್ಠಾನ ಸಂಪೂರ್ಣವಾಗಿ ಆಗಿದೆ. ದ ಪ್ರೊಫೆಷನಲಿಸಮ್ ದಟ್ ಹ್ಯಾಸ್ ಕಮ್ ಇನ್ ಇಕ್ರಮ್, ಇಟ್ ವಿಲ್ ಬಿ ಅನ್ ಅಸೆಟ್ ಫಾರ್ ಯು ಟು ಬಿಲ್ಡ್ ಆನ್. ಅಬ್ಸಲ್ಯೂಟ್ಲಿ ಕಚೇರಿಯಲ್ಲಿ ಹೇಗೆ ಫೈಲ್ ನಿರ್ವಹಣೆ ಆಗಬೇಕು ಅದ್ರ ಬಗ್ಗೆ ಅವರೆಲ್ಲರೂ ಕಲ್ತ್ಕೊಂಡಿದ್ದಾರೆ. ನನಗೆ ಬಹಳ ಹೆಮ್ಮೆ, ಯಾಕೆಂದರೆ ಐ ಹ್ಯಾವ್ ಸೀನ್ ದೆಮ್ ಫಾಲ್ಟರ್ ಆ್ಯಂಡ್ ಗ್ರೋ. ಇರಬಹುದು, ತಹಸೀಲ್ದಾರ್ ಕಚೇರಿ ಎಲ್ಲ ಸ್ಟಾಫ್ ಇರಬಹುದು, ಎಲ್ಲ ನಮ್ಮಲ್ಲಿ 32 ನಾಡ್ ಕಚೇರಿಗಳು ಇದೆ, ಎಲ್ಲ ಸ್ಟಾಫ್. ಅದ್ರ ಜೊತೆಗೆ ನಮ್ಮ RDPRದು ಎಲ್ಲ ಸ್ಟಾಫ್ ಸಹ ಪ್ರತಿಯೊಂದು ಕಾರ್ಯದಲ್ಲಿ ಅವ್ರಿಗೇನು ನಾವು ಸೇರಿಸಿ ಕೆಲಸ ಮಾಡಿದ್ದೀವಿ. ಕುಡಿಯೋ ನೀರ್ದು ಪ್ರಾಬ್ಲಮ್ಸ್ ಇರ್ಬೋದು, ಬರ ಇರ್ಬೋದು, ಪ್ರವಾಹ ಇರಬಹುದು. ಜೊತೆಗೆ ನಮ್ಮೆಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಐ ಹ್ಯಾವ್ ಟು ಗಿವ್ ದೆಮ್ ಕ್ರೆಡಿಟ್. ಪ್ರತಿಯೊಂದು ಇಲಾಖೆಯಲ್ಲಿ ಏನಾದರೂ ಒಂದು ಹೊಸತನ, ಏನಾದರೂ ಒಂದು ಇನೋವೇಷನ್ ಪ್ರತಿಯೊಬ್ಬರು ಆ ಒಂದು ಕರೆಗೆ ಮುಂದೆ ಬಂದು ಮಾಡಿಸಿದ್ದಾರೆ. ಬಹಳಷ್ಟು ಕೆಲಸ ಆಗಿದೆ. ಅಧಿಕಾರಿ ವರ್ಗ ಅವ್ರಿಗೆ ಗೊತ್ತಿದೆ ಏನೇನಾಗಿದೆ, ಸಾರ್ವಜನಿಕರಿಗೆ ಸಹ ಗೊತ್ತಿದೆ. ಪ್ರತಿಯೊಂದು ಇಲಾಖೆ ಸಮರ್ಥಿದ್ದಾರೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಐ ಥಿಂಕ್ ಇಸ್ ಡೂಯಿಂಗ್ ರೆವಲ್ಯೂಷನರಿ ವರ್ಕ್. ನಾವು 2591 ಕೋಟಿ ಅನುದಾನವನ್ನು ಪ್ರತಿಯೊಬ್ಬ ರೈತರಿಗೆ DBT ಮೂಲಕ ಸಿಕ್ಕಿದೆ ಅಂದರೆ ಬಹಳ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಅನ್ಕೊಂಡಿದ್ದೀನಿ. ಕಷ್ಟದ ಸಮಯದಲ್ಲಿ ಅವ್ರಿಗೆ ದುಡ್ಡು ಸಿಗೋ ರೀತಿ ನಾವು ಮಾಡಿಸಿದ್ದೀವಿ. ಸರ್ಕಾರದ ಸಪೋರ್ಟ್ ಇತ್ತು, ಅಧಿಕಾರಿಗಳದ್ದು ಸಪೋರ್ಟ್ ಇತ್ತು. ಜೊತೆಗೆ ಇಲ್ಲಿ ನಾನು ಎಲ್ಲ ನಮ್ಮ ಸೆಕ್ರೆಟರಿ ರ್ಯಾಂಕ್ ಆಫೀಸರ್ಸ್, ACS ರ್ಯಾಂಕ್ ಆಫೀಸರ್ಸ್, ಕಮಿಷನರ್ ರ್ಯಾಂಕ್ ಆಫೀಸರ್ಸ್, ಯಾರ್ಯಾರು ಸ್ಟೇಟಲ್ಲಿ ನಾನು ಯಾರಿಗೆ ಕಾಲ್ ಮಾಡಿದ್ದೀವಿ ಅವ್ರು ಪ್ರತಿಯೊಬ್ಬರು ರೆಸ್ಪಾಂಡ್ ಮಾಡಿದ್ದಾರೆ. ಈ ಜಿಲ್ಲೆದು ಉದ್ಧಾರ ಆಗಬೇಕು, ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ನಾನು ಯಾವಾಗಲೂ ಅವ್ರಿಗೆ ಕರೆ ಮಾಡಿದ್ದೀನಿ. ಪ್ರತಿಯೊಬ್ಬರು ಸ್ಪಂದನೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೆ ನಾವು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜಿಲ್ಲೆ ಪೊಲೀಸ್ ಮತ್ತು ಸಿಟಿ ಪೊಲೀಸ್ ಅವ್ರಿಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದ ಅಮೌಂಟ್ ಆಫ್ ಬಂದೋಬಸ್ತ್ ನಮ್ಮ ಜಿಲ್ಲೆದು ಪೊಲೀಸ್ ಮಾಡಿರೋದು ಬಹುಶಃ ಬೇರೆ ಯಾವುದು ಜಿಲ್ಲೆ ಮಾಡಿರೋದಿಲ್ಲ. ದಿನ ರಾತ್ರಿ ಒಂದು ಮಾಡಿ ಕೆಲಸ ಅವರು ಕಾರ್ಯ ಮಾಡಿದ್ದಾರೆ. ಐ ಥ್ಯಾಂಕ್ ಆಲ್ ಆಫ್ ದೆಮ್ ಫಾರ್ ದೇರ್ ಸಪೋರ್ಟ್. ಜೊತೆಗೆ ಆಲ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಯಾವುದು ಒಂದು ಇಲಾಖೆ ಹೇಳಿ ಇನ್ನೊಂದು ಇಲಾಖೆ ಬಿಡ್ತೀವಿ ಅಂದರೆ ತಪ್ಪಾಗತ್ತೆ. ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಧ್ಯಕ್ಷರು ಇದ್ದಾರೆ, GDN ಅವರು ಇದ್ದಾರೆ, DDPI ಇದ್ದಾರೆ, ಕೃಷಿ ಸಮಾಜನವರು ಇದ್ದಾರೆ, ನಮ್ಮ DUDC ಆಸ್ ವೆಲ್ ಆಸ್ ಫುಡ್ ಡಿಪಾರ್ಟ್ಮೆಂಟ್, ಮೈನಾರಿಟಿ, ಲೇಬರ್, ಪ್ರತಿ ಇಲಾಖೆನವರು ಮುಂದೆ ಬಂದು, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಯಾವ ಕೆಲಸ ನಾವು ಅವ್ರಿಗೆ ಹಚ್ಚಿದ್ದೀವಿ. ಮಂಜುಳಾ ಸ್ಟೈಲಿಂಗ್, ಮಂಜುಳಾ ಅಳ್ತಾನೆ ನಾನು ಅಳ್ತೀನಿ, ಅವ್ರು ಅಳ್ಬಾರ್ದು ಅಂತ ಹೇಗೋ ಕಂಟ್ರೋಲ್ ಮಾಡಿದ್ದಾರೆ ಅವರು. ಸೊ ಇಟ್ ಈಸ್ ಅ ಹ್ಯಾಪಿ ಒಕೇಶನ್. ಲೆಟ್ ಅಸ್ ರಿಮೆಂಬರ್ ನಾವು ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ. ಕಲಬುರ್ಗಿ ಜನರಿಗೋಸ್ಕರ ಮಾಡಿರೋದು ಕಾರ್ಯ ಅದು. ಕಲಬುರ್ಗಿ ರೊಟ್ಟಿದು ಒಂದು ಐಡಿಯಾ ಬಂದಿರೋದು, ಒಬ್ರು ವಿಡೋ ಲೇಡಿ ಇದ್ರು, ಒಂದೇ ರೂಮ್ ಮನೆಯಲ್ಲಿ ಅತಿ ತೀರ್ ಹೋಗ್ಬಿಟ್ರು ಅಂತ. ಅವ್ರಿಗೆ ಏನ್ ಆಶ್ರಯ ಇರ್ಲಿಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ದಿನ ಒಂದು ಫ್ಲಾಶ್ ಆಗಿರೋದು ಅದು ಐಡಿಯಾ.
100 ರೊಟ್ಟಿ ಮೆಷಿನಿಂದ ಚಾಲು ಆಗಿರೋದು. ಇಟ್ ಹ್ಯಾಸ್ ಬಿಕಮ್ ಎನ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂತ ನಾನು ಹೇಳ್ತೀನಿ ಅಂದರೆ ತಪ್ಪಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ಸಾವಿರಕ್ಕಿಂತ ಜಾಸ್ತಿ ಮಹಿಳೆಯರು ಈ ಒಂದು ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನನ್ನ ಹೆಸರುಗಳನ್ನು ನೆನಪಿದೆ. ಶರಣಮ್ಮ ಆಗಲಿ, ಸಿದ್ದಮ್ಮ ಅವರಾಗಲಿ, ಅವ್ರ ಹಿಂದೆ ಮಾತನಾಡೋಕ್ಕೆ ಮೈಕ್ ಮುಂದೆ ಬಂದು ಮಾತನಾಡೋಕ್ಕೆ ಅವರು ಭಯ ಪಡ್ತಾ ಇದ್ರು. ಈಗ ದೇ ಸ್ಪೀಕ್ ಬೆಟರ್ ದೆನ್ ಮೀ, ದೇ ಸ್ಪೀಕ್ ಮಚ್ ಮೋರ್ ಕಾನ್ಫಿಡೆಂಟ್ಲಿ ದೆನ್ ಮೀ. ನನಗೆ ಬಹಳ ಹೆಮ್ಮೆ ಇದೆ. ಮತ್ತು ಈ ಒಂದು ಜಿಲ್ಲೆಯಲ್ಲಿ ನನಗೆ ಕಾರ್ಯ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ಇಟ್ ಈಸ್ ಪ್ಯೂರ್ಲಿ ಫಾರ್ಚ್ಯೂನ್. ಇದು ಒಂದು ಫೇಟ್ ಅಂತ ಹೇಳ್ತೀವಿ. ನಾವು ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀವಿ ಇಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಇಟ್ ಈಸ್ ಎವ್ರಿಥಿಂಗ್ ಹ್ಯಾಸ್ ಅಲೈನ್ಡ್ ಆ್ಯಂಡ್ ಐ ಗಾಟ್ ದ ಪೋಸ್ಟಿಂಗ್ ಹಿಯರ್ ಇನ್ ದಿಸ್ ಡಿಸ್ಟ್ರಿಕ್ಟ್. ದ ಕೈಂಡ್ ಆಫ್ ಸಪೋರ್ಟ್ ಐ ಹ್ಯಾವ್ ರಿಸೀವ್ಡ್ ಪ್ರತಿಯೊಬ್ಬರ ಕಡೆಯಿಂದ, ಪ್ರತಿಯೊಂದು ಸಂಸ್ಥೆ ಕಡೆಯಿಂದ ಪ್ರತಿಯೊಬ್ಬರಿಗೆ ಸಿಗೋದಿಲ್ಲ. ಅಷ್ಟೇ ಮಟ್ಟಿಗೆ ಯಾರು ನನ್ನ ಕಚೇರಿಗೆ ಬಂದು ಏನಾದರೂ ಸಹಾಯ ಕೇಳಿದ್ದಾರೆ, ನನ್ನ ಕೈಲಾದ ಕೆಲಸ ನಾನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಎಷ್ಟಾಗುತ್ತೆ ಸಾಧ್ಯ ನಾನು ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಭಾಳ ಖುಷಿಯಿಂದ ಮಾಡಿದ್ದೀವಿ. ಎಸ್ಪೆಷಲಿ ದಿಸ್ ಡಿಸ್ಟ್ರಿಕ್ಟ್ಸ್, ಆಲ್ ದ ಚಿಲ್ಡ್ರನ್ ಆಫ್ ದಿಸ್ ಡಿಸ್ಟ್ರಿಕ್ಟ್ ನಾನು ಯಾವಾಗಲೂ ನನಗೆ ಸ್ಪೆಷಲ್ ಇರ್ತಾರೆ. ಐ ಹೋಪ್ ಇನ್ ದ ಕಮಿಂಗ್ ಇಯರ್ಸ್, 5 years, 6 years, 10 years, ಐ ಸಿ ಆಫೀಸರ್ಸ್ ಫ್ರಮ್ ದಿಸ್ ಡಿಸ್ಟ್ರಿಕ್ಟ್ ಬಿಕಮಿಂಗ್ ಆರ್ ಜೂನಿಯರ್ಸ್. ಅವ್ರಿಗೆ ಮೋಟಿವೇಟ್ ಮಾಡೋಕ್ಕೆ, ಅವ್ರಿಗೆ ಪ್ರೋತ್ಸಾಹಿಸೋಕ್ಕೆ ಬಹಳಷ್ಟು ನಾವು ಕಾರ್ಯಕ್ರಮಗಳು ರೂಪಿಸಿ ಅವರೊಂದಿಗೆ ನಾವು ಕಾರ್ಯಕ್ರಮಗಳು ಮಾಡಿದ್ದೀವಿ. ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವ್ರ ಬಗ್ಗೆನೂ ನಾನು ಹೇಳಬೇಕು. ಇಲ್ಲಿ ಇದ್ದಾರೆ ಇಲ್ಲ ನನಗೆ ಗೊತ್ತಿಲ್ಲ. ದೇ ಹ್ಯಾವ್ ಸಪೋರ್ಟೆಡ್ ಮೀ. ಬ್ಲಡ್ ಡೊನೇಷನ್ ಬಗ್ಗೆ ಅರಿವು ಈ ಜಿಲ್ಲೆಯಲ್ಲಿ ಬಹಳ ಹೆಚ್ಚಾಗಿದೆ. ಮುಂದೆ ಬರುವ ದಿನದಲ್ಲಿ ಐ ಹೋಪ್ ಆರ್ಗನ್ ಡೊನೇಷನ್ ಬಗ್ಗೆ ಸಹ ಅರಿವು ಹೆಚ್ಚಾಗತ್ತೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ನು ಕಾಣ್ತಾ ಇದ್ದಾರೆ. ಪ್ರತಿಯೊಂದು ಇಲಾಖೆ, ಐ ವಿಲ್ ನಾಟ್ ಸ್ಕಿಪ್ ಅ ಸಿಂಗಲ್ ಡಿಪಾರ್ಟ್ಮೆಂಟ್. ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಡನ್ ಎಕ್ಸೆಂಪ್ಲರಿ ವರ್ಕ್. ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಗ್ರೂಪ್ ಡಿಯಿಂದ ಹಿಡಿದು ಗ್ರೂಪ್ ಎ ವರೆಗೆ ಯಾರು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಇದ್ರು ಪ್ರತಿಯೊಬ್ಬರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಫೀಲ್ಡಲ್ಲಿ ವಿ ಹ್ಯಾವ್ ಇನ್ಶೋರ್ಡ್ ದಟ್ MCH ಸರ್ವಿಸಸ್ ಅಲ್ಲಿ ಆಗಲಿ, ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಆಗಲಿ, ನೀತಿ ಆಯೋಗವರೆಗೆ ಅವರು ಈ ಕೆಲಸ ಗುರ್ತಿದ್ದಾರೆ ಈ ರೀತಿ ಆಗಿದೆ ಅಂತ. ಪ್ರತಿ ಇಲಾಖೆಯಲ್ಲಿ ಕೆಲಸ ಆಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆಗಿರೋದು ಕೆಲಸ ಬಗ್ಗೆ ಈಗಾಗಲೇ ರಾಯಪ್ಪನ್ ಅವರು ಹೇಳಿದ್ದಾರೆ. ಬಟ್ ಜೊತೆಗೆ ಐ ವುಡ್ ಲೈಕ್ ಟು ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಆಲ್ ಆಫ್ ಯು. ಪ್ರತಿಯೊಬ್ಬರು ಒತ್ತಡದಲ್ಲಿನ, ಬಯೋದ್ರಲ್ಲಿನ, ಭಯದಿಂದನೇ ಗೊತ್ತಿಲ್ಲ. ಬಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಹ್ಯಾವ್ ಔಟ್ ಪರ್ಫಾರ್ಮ್ಡ್. ಯು ಹ್ಯಾವ್ ಡೆಲಿವರ್ಡ್ ಆಸ್ ಪರ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ಸ್ ದಟ್ ಐ ಹ್ಯಾಡ್. ಪ್ರತಿಯೊಬ್ಬರು ಕಲ್ತಿದ್ದಾರೆ, ನನಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್ನೂ ಇದ್ದಾರೆ. ಪ್ರತಿಯೊಂದು ಕೆಲಸ ಅವರು ಗುರುತಿಸಿ ಅವ್ರನ್ನೂ ಕವರ್ ಮಾಡಿದ್ದಾರೆ. ಜನರಿಗೆ ಅದು ಮಾಹಿತಿ ಬರಲಿ. ನಮ್ಮ MSP ಪ್ರೊಕ್ಯೂರ್ಮೆಂಟ್ ಆಗಲಿ, ರೈತರ ಪರವಾಗಿ ಏನಾದರೂ ಕೆಲಸ ಮಾಡ್ತಾ ಇರೋದು ಆಗಲಿ, ಮಹಿಳೆಯರಿಗೋಸ್ಕರ ಮಾಡ್ತಾ ಇರೋದು, ಮಕ್ಕಳಿಗೋಸ್ಕರ ಮಾಡ್ತಾ ಇರೋದು, ಟ್ರಾನ್ಸ್ಜೆಂಡರ್ಸ್ಗೋಸ್ಕರ ಮಾಡ್ತಾ ಇರೋದು ಕೆಲಸ, ಪ್ರತಿಯೊಂದು ಗುರುತಿಸಿ ನೀವು ಅದು ಪಬ್ಲಿಷ್ ಮಾಡಿದ್ದೀರಾ. ಜನರಿಗೆ ಸಮೀಪ ಹೋಗೋ ರೀತಿ ಮಾಡಿದ್ದೀರಾ. ಐ ಕ್ಯಾನ್ ಸಿ ಆರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಐ ಕ್ಯಾನ್ ಸಿ ಆರ್ ULB ಆಫೀಸರ್ಸ್, ನಮ್ಮ ಸಾರ್ವಜನಿಕರು ಬಹಳಷ್ಟು ಮಂದಿ ಬಂದಿದ್ದೀರಿ. ಇಲ್ಲಿ ಎಲ್ಲ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನವರು ಕಾಣ್ತಾ ಇದ್ದೀರಿ. ನನಗೆ ಬಹಳ ಖುಷಿ ಇದೆ. ಈ ರೀತಿ ಎಲ್ಲರೂ ಸೇರಿ ಅಷ್ಟೊಂದು ಒಳ್ಳೆ ಬೀಳ್ಕೊಡುಗೆ ನನಗೆ ಆಯೋಜನೆ ಮಾಡಿ, you have made me feel very special, very treasured, very respected. So I thank each and every one of you. ವಿಕ್ರಮ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಹಿಮ್ ಆಸ್ ಮಚ್. ಐ ಹೋಪ್ ಅವ್ರನ್ನು ನಾವು ಏನೇನು ರೂಪರೇಷ ಮಾಡಿದ್ದೀವಿ ಪ್ರೋಗ್ರಾಮ್ಗಳದ್ದು, ಕಲಬುರ್ಗಿ ಪಲ್ಸಸ್ ಬಗ್ಗೆ ಆಗಲಿ, ಬೇರೆ ಬೇರೆ ಈ ರೀತಿ ಏನು ಹೊಸ ಪ್ರೋಗ್ರಾಮ್ಸ್, ನಮ್ಮ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಆಗಲಿ, ಏನೇನು ಕಾರ್ಯಕ್ರಮಗಳು ನಾವು ಮಾಡ್ಕೊಂಡಿದ್ದೀವಿ, ಪ್ಲಾನಿಂಗ್ ಆ್ಯಂಡ್ DPRs ಅಪ್ರೂವಲ್ ಮಾಡಿಸ್ಕೊಂಡಿದ್ದೀವಿ, ಅದೆಲ್ಲ ಅವ್ರು ಮುಂದುವರಿಸ್ತಾರೆ, ಭಾಳಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಏನು